ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜಿಕೆ ಕ್ಲಾಸಸ್. ಪ್ರಶ್ನೆ 18. ಒಂದು ಸರ್ಕಸ್ ಕಂಪನಿಯ ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್, ಟೆಂಟ್ ಪಾದದ ವ್ಯಾಸ 30 ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ 17 ಮೀಟರ್ ಆಗಿದೆ. ಹಾಗಾದರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಒಂದು ಕಂಡುಹಿಡಿಯಬೇಕು. ಬಿ ಸೆಕೆಂಡ್ ಏನು ಕಂಡುಹಿಡಿಬೇಕಂತಂದರೆ, ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹೌದಾ, 2 ಕಂಡುಹಿಡಿಬೇಕಿದ್ರೆ. ಹೌದಾ, 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಇದು ಇಂಪಾರ್ಟೆಂಟ್ ಆಗಿರ್ತಾವೆ. ಯಾವ ರೀತಿ ಕಂಡುಹಿಡಿಬೇಕು, ಹೌದಾ, ಬಟ್ಟೆ ಇರ್ಬೋದು ಅಥವಾ ಯಾವುದೇ ಒಂದು ಆಟಿಕೆ ಸಾಮಾನು ರೆಡಿ ಮಾಡಬೇಕಾಯಿತು ಅಂತಂದ್ರೆ ಅದ್ರ ವಿಸ್ತೀರ್ಣ ಹೆಂಗೆ ಕಂಡುಹಿಡಿಬೇಕು, ಗಣಪಲ ಯಾವ ರೀತಿಯಾಗಿ ಕಂಡುಹಿಡಿಬೇಕಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥ ಒಂದು ಸಿಲಿಂಡ್ರ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಶಂಕು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಹೌದಾ, ಇಷ್ಟು ಭಾಳ ಇಂಪಾರ್ಟೆಂಟ್, ಇವು ನೆನ್ಪಿಟ್ಕೋರಿ. ಈಗ ಇಲ್ಲಿ ನೋಡ್ರಿ, ಕೊಟ್ಟಿದ್ದು ಏನದ ಕ್ವಶನ್ನಲ್ಲಿ ಅಂತಂದರೆ, ಈಗ ಚಿತ್ರ ಆಲ್ರೆಡಿ ಇರ್ತದೆ ಒಂದು ಸಾರಿ. ಹೌದಾ, ಚಿತ್ರ ಕೊಟ್ಟಿರ್ತಾರೆ. ಚಿತ್ರದಲ್ಲಿ ನೋಡ್ರಿ ಸಿಲಿಂಡ್ರಿನ ಎತ್ತರ ಗೊತ್ತದ ನಮಗೆ ಎಷ್ಟದ, 9 ಮೀಟ್ರ್ ಅದು. ಶಂಕುವಿನ ಎತ್ತರ ಅದ ಇಲ್ಲಿ ಇದು ಬೇಕೀಗ ಶಂಕುವಿನ ಎತ್ತರ ಬೇಕಾಯಿತು. ಟೋಟಲ್ ಹೈಟ್ ಕೊಟ್ಟಿರ್ತಾರೆ. ಇದಿಷ್ಟು ಕೊಟ್ಟಿರಪ್ಪ ಅಂದರೆ ನಮಗೆ ಇದು ಕಂಡುಹಿಡಿಯೋದನ್ನು ಈಸಿಯಾಗಿ ಕಂಡುಹಿಡಿಬೋದು. ಹೆಂಗಪ್ಪ ಅಂದರೆ, ಯಾಕೆ ಟೋಟಲ್ ಗೊತ್ತಿತ್ತು ಅಂತಂದ್ರೆ, ಟೋಟಲ್ ಗೊತ್ತಿದ್ದರೆ ಏನು ಮಾಡ್ಬೋದು, ಟೋಟಲ್ದಾಗ ಇದು ಮೈನಸ್ ಮಾಡಿದ್ವಿ ಅಂದ್ರೆ ನಮಗೆ ಅಷ್ಟೇ ಶಂಕುವಿನ ಹೈಟ್ ಗೊತ್ತಾಗ್ತದೆ, ಶಂಕುವಿನ ಎತ್ತರ ಏಟದ ಅಂಬೋದು ಗೊತ್ತಾಗ್ತದೆ. ಇದು ಎಚ್ ತೊಗೊಂಡ್ರೆ ಇದು H1 ತೋರಿ, ಯಾಕೆ ಎರಡು ಕನ್ಫ್ಯೂಸ್ ಆಗ್ಬಾರ್ದು, ಎರಡು ಹೈಟೇ ಇರ್ತಾವೆ, ಅದು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಒಂದು H ಇನ್ನೊಂದು H1 ತೋರಿ. ಎಲ್ಲ ಅಂತ ಕಂಡುಹಿಡಿಬೇಕು ಈಗ ಫಸ್ಟ್ ನಮಗೆ, ಯಾಕಂದರೆ ಇದು ಲ್ಯಾಟ್ರಲ್ ಹಿಂಗಿರ್ತದೆ. ಹೌದಾ, ಇದಕ್ಕಾಗಿ ಇದು ಎಲ್ ವ್ಯಾಲ್ಯೂ ಇದು ಕಂಡುಹಿಡಿಬೇಕಾಯಿತು ಅಂತಂದ್ರೆ ಫಾರ್ಮುಲಾ ಅದು ನಮಗೆ √H1² + R² = ನೋಡಿರಿ, √ ಹಾಕ್ರಿ. H1 ಅಂತಂದ್ರೆ ಇದು ಹೈಟ್ ನಮ್ಗೆ ಗೊತ್ತಾದಾಗ 8 ಸ್ಕ್ವೇರ್ದ 8² + R ಅಂದ್ರೆ 30 ಮೀಟರ್ ವ್ಯಾಸ ಕೊಟ್ಟರೆ. ಹೌದಾ, 30 ಮೀಟ್ರ್ ವ್ಯಾಸ ಅಂತಂತಂದರೆ ಇಲ್ಲ ನೋಡ್ರಿ, 30 ಮೀಟರ್ ವ್ಯಾಸ, ಇದು ವ್ಯಾಸ ಇತ್ತು, ಅದ್ರ ಅರ್ಧ ಮಾಡಿಕೊಟ್ರೆ ನಮ್ಗೆ 6 ವ್ಯಾಸ ಸಿಗುತ್ತೆ. ನಮಗೆ 30ರ ಅರ್ಧ 15 ಸ್ಕ್ವೇರ್ ಬರ್ಕೋರಿ. ಹೌದಾ, ಜಸ್ಟ್ ಏನಪ್ಪ 8 × 64, 15 × 15 ಮಾಡ್ರೆ 225. ಹೌದಾ, 2 ಪ್ಲಸ್ ಮಾಡ್ರೆ 289. 289 ಎದರದು ವರ್ಗ ಸಂಖ್ಯೆ ಅದ ಅಂತಂದರೆ 17ರ ವರ್ಗ ಸಂಖ್ಯೆ 289, 17 ಮೀಟ್ರ್ ಆಯಿತು. ಎಲ್ಲ ವ್ಯಾಲ್ಯೂ ಗೊತ್ತಾಯಿತು. ಈಗಪ್ಪ ಅಂತಂದರೆ ಕ್ವಶನ್ಗೆ ಬರೋಮೀಗ. ಫಸ್ಟ್ ಕ್ವಶನ್ ನೋಡ್ರಿ, ಎ ಟೆಂಟ್ ಆವರಿಸಿರೋ ನೆಲದ ವಿಸ್ತೀರ್ಣ ಅಂತ ಕೇಳ್ಯಾರ. ನೆಲದ ಮ್ಯಾಗ ಕೂತಿರ್ಬೇಕಾದ್ರೆ ಇದು ನೋಡ್ರಿ ಸರ್ಕಲ್ ಟೈಪೇ ಅದ ಇದು ತಳಗಿಂದು. ಹೌದಾ, ತಳಗಿನ ಸರ್ಕಲ್ ಅದ ಬೇಸ್ ಅದು ಏನು ಪಾದ ಅದಲ್ಲ, ಅದು ಯಾವ ಶೇಪ್ನಾಗ ಅದ ಅಂತಂದರೆ ಸರ್ಕಲ್ದಾಗ ಅದ. ಹೌದಾ, ಸರ್ಕಲ್ ಇತ್ತು ಅಂತಂದ್ರೆ ಅದರದ್ದು ಫಾರ್ಮುಲಾ ನಮಗೆ ಇದ್ರ ವಿಸ್ತೀರ್ಣ, ಸರ್ಕಲ್ ವಿಸ್ತೀರ್ಣ ಕಂಡುಹಿಡಿಯೋದು ಫಾರ್ಮುಲಾ ಅದ πr² ಅದ. ಹೌದಾ, ಅದಕ್ಕೆ πr² ಇತ್ತು ಗೊತ್ತದ ಅಂತಂದ್ಮ್ಯಾಗ ಪೈ ವ್ಯಾಲ್ಯೂ 22/7 ಆಯಿತು. R ವ್ಯಾಲ್ಯೂ ನಮಗೆ 15 ಅಂತ ಗೊತ್ತದ, ಅದು 15 ಸ್ಕ್ವೇರ್ ಮಾಡ್ಕೊರಿ 225 ಆಗ್ತದ. ಹೌದಾ, ಈಗ ಏನಪ್ಪ ಅಂತಂದರೆ 2 ಗುಣಾಕಾರ ಮಾಡಿ 7ರಿಂದ ಭಾಗಾಕಾರ ಮಾಡಬೇಕು. ಅದು 707.14 ಮೀಟರ್ ಸ್ಕ್ವೇರ್ ಬರ್ತದೆ. ಇಷ್ಟಾಯಿತು. ಹೌದಾ, ಇದು ಟೆಂಟ್ ಆವರಿಸಿರೋ ನೆಲದ ವಿಸ್ತೀರ್ಣ ಆಯಿತು. ಜಸ್ಟ್ πr² ಫಾರ್ಮುಲಾ ನೆನ್ಪಿಟ್ಕೋರಿ. ಜಸ್ಟ್ ವ್ಯಾಲ್ಯೂ ಹಾಕಬೇಕು, 7ರಿಂದ ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಡೆಸಿಮಲ್ ಪಾಯಿಂಟ್ 1-2 ಡಿಜಿಟ್ ಆಗೋಣ, ಪಾಯಿಂಟ್ ಇಟ್ಬಿಟ್ಟು ಸ್ಟಾಪ್ ಮಾಡಿರಿ ಇಲ್ಲಿಗೆ ಡಿವಿಷನ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಅದೇ ರೀತಿಯಾಗಿ ಬಿ ನೋಡ್ರಿ, ಟೆಂಟ್ನ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ 2πrh, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. ಹೌದಾ, ಜಸ್ಟ್ ಏನಪ್ಪ ಅಂದರೆ 2 ಕಡೆ ಕಾಮನ್ ಇರ್ತಕ್ಕಂಥ ಕಾಮನ್ ತೊಗೊಂಡ್ರಪ್ಪ ಅಂತಂದರೆ ಕಂಡುಹಿಡಿಕೆ ಈಸಿ ಆಗ್ತದೆ. ಜಸ್ಟ್ ಏನಪ್ಪ ಅಂದರೆ ಇದ್ರಾಗ ಜಾಸ್ತಿ ಕಾಮನ್ ತೊಗೊಂಬಂದು ನೋಡ್ರಿ ಫಸ್ಟ್ ಯಾವುದು ಕಾಮನ್ ಆಗಿ ಬರ್ತದೆ. πr ಹೊರಗೆ ತೊಗೊಂಡೇವು ಅಂತಂದ್ರೆ ಇಲ್ಲಿ 2h ಉಳಿತದ, 2h ಬರ್ಕೋರಿ, ಪ್ಲಸ್ ಹಾಗೆ ಬರ್ಕೋಬೇಕು. πr ಹೊರಗೆ ಹೋಗ್ಯದ, ಇಲ್ಲಿ ಏನು ಉಳಿತು, L ಉಳಿತು. ಹೌದಾ, ಈಗ ಏನು ಮಾಡಬೇಕು ಅಂತಂದರೆ 22/7 ಪೈ ವ್ಯಾಲ್ಯೂ ಆಯಿತು. R ವ್ಯಾಲ್ಯೂ ಗೊತ್ತದ ನಮ್ಗೆ 15. ಹೌದಾ, ಈಗ 2 × 9 2 ಹಾಗೆ ಬರ್ಕೋರಿ. ಫಾರ್ಮುಲಾ ನೋಡಿದ್ರೆ ಕಾಮನ್ ಬಂದಿದಲ್ಲ, ಅದು ಕ್ಯಾಚ್ ವ್ಯಾಲ್ಯೂ ಒಂದು 9 ಅದ. ಸಿಲಿಂಡ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡ್ರನ್ನ ಎತ್ತರ ಇದು. L ವ್ಯಾಲ್ಯೂ ಗೊತ್ತು ಕಂಡುಹಿಡಿದು 17 ಅಂತ ಅರ್ಥ. ಹೌದಾ, ಈಗೇನು ಮಾಡಬೇಕಂದ್ರೆ 2 × 9 = 18 + 17 ಮಾಡ್ರೆ 35 ಬರ್ತದೆ. ಹೌದಾ, ಇವು 2 ಗುಣಾಕಾರ ಮಾಡ್ಕೋರಿ. 22 × 15 ಮಾಡ್ರೆ 330. ಇದು 2 ಇಂಟು ಮಾಡಿ ಗುಣಾಕಾರ ಮಾಡ್ಕೊಂಡು ಪ್ಲಸ್ ಮಾಡಿದ್ರೆ 35. 7 1 7 5 35. ಹೌದಾ, 5 5 3 15 ಕೈಲ 1 5 3 15 + 1 16 ಆಯಿತು.
ಹೌದಾ 5 ಇದು 0 ಆಸ್ಟೀಸ್ ಇಟ್ಬಿಡ್ಬೇಕು. ಹೌದಾ ಸಿಂಪಲ್ಲಾಗಿ ಇಲ್ಲೇ ಮಲ್ಟಿಪ್ಲಿಕೇಶನ್ ಆಯಿತು. ಹೌದಾ ಇದು 18ನೇ ಕ್ವಶನ್. ಎ ಮತ್ತು ಬಿ ಇದು ಮುಗೀತು. ನೆಕ್ಸ್ಟ್ ಕ್ವಶನ್ ನೋಡ್ರಿ 19ನೇ ಕ್ವಶನ್ ನೋಡ್ರಿ. ಪ್ರಶ್ನೆ 19. 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಸಿಲಿಂಡರ್ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧ ಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ 13 ಸೆಂಟಿಮೀಟರ್ ಇರುವ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹೌದಾ ಈಗ ನೋಡಿ ಸಿಂಪಲ್ ಆಗಿರ್ತಕ್ಕಂಥದ್ದು. ವ್ಯಾಸ ಕೊಟ್ಟಿರಪ್ಪ ಅಂತಂದ್ರೆ ಅರ್ಧ ಮಾಡಿಕೊಂಡ್ರೆ 6 ವ್ಯಾಲ್ಯೂ ಸಿಗುತ್ತೆ ನಮಗೆ. ಇದು ಏನಂದ್ರೆ ಎದುರದ ಅಂತಂದರೆ ವ್ಯಾಸ ಮತ್ತು 20 ಎತ್ತರ ಸಿಲಿಂಡ್ರದ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧ ಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ 13 ಸೆಂಟಿಮೀಟರ್ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಇಲ್ಲ ನೋಡ್ರಿ ಚಿತ್ರ ನೋಡ್ರಿ ನಿಮ್ಗೆ ಅರ್ಥ ಆಗ್ತದೆ ಕ್ಲಿಯರಾಗಿ. ಇಲ್ಲ ನೋಡ್ರಿ ತೆಳಗಿರ್ತಕ್ಕಂಥ ನೋಡ್ರಿ ಇದು ಶಂಕು ಅದ, ಇದು ಅರ್ಧ ಗೋಳ ತೆಳಗದ, ಅರ್ಧ ಗೋಳ ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಕೋನ್ ಅದ. ಹೌದಾ ಶಂಕು ಅಂತ ಅರ್ಥ. ಇದು ಸಿಲಿಂಡ್ರ್ ಅದ. ಸಿಲಿಂಡ್ರ್ನ ಎರಡೂ ಬದಿಗೆ ಒಂದು ಅರ್ಧ ಗೋಳ ಇದ್ದರೆ ಇನ್ನೊಂದು ಶಂಕು ಅದ. ಹೌದಾ ಈ ಟೈಪ್ ಅವ. ಎರಡು ಜೋಡಿಸಿ ಒಂದು ಆಟಿಕೆ ಸಾಮಾನು ರೆಡಿ ಮಾಡ್ಯಾರ ಅಂತ ಅರ್ಥ. ಈ ಆಟಿಕೆಯನ್ನು ತರಿಸಬೇಕಾಗ್ತದೆ. ವಿಸ್ತೀರ್ಣ ಏಟದ? ಹೌದಾ ಫಸ್ಟ್ ಏನಪ್ಪ ಅಂತಂದರೆ ತ್ರಿಜ್ಯ r = 5 ಸೆಂಟಿಮೀಟರ್. ಈಗ 10 ವ್ಯಾಸ ಅದ. ಇದು 10/2 ಅರ್ಧ ಮಾಡಿದ್ರೆ 5 ಸೆಂಟಿಮೀಟ್ರ್. 10 ಅರ್ಧ ಅಂದರೆ 5 ಸೆಂಟಿಮೀಟ್ರ್ ಐತಿದು. ವ್ಯಾಸದ ಅರ್ಧ 5. ಹೌದಾ ಸಿಲಿಂಡರ್ ಎತ್ತರ ಗೊತ್ತದ ನಮಗೆ ಎಷ್ಟದ ಅಂತಂದರೆ 20 ಸೆಂಟಿಮೀಟ್ರ್ ಆಯಿತು. ಓರೆ ಎತ್ತರ ಅಂತ ಕೊಟ್ಟರು ಅವರೇ 13 ಸೆಂಟಿಮೀಟರ್. ಕ್ವಶನ್ದಾಗ ಅವರೇ ಕೊಟ್ಟರು. ಓರೆ ಎತ್ತರ ಕೊಟ್ಟಿದ್ದಿಲ್ಲ ಅಂದರೆ ಕಂಡು ಹಿಡ್ಕೋಬೇಕು. ಎಲ್ಲಿ ಕೊಟ್ಟರು √h² + r² ಅಂತೇಳಿ. ಈಗ ಆಲ್ರೆಡಿ ಕೊಟ್ರ ಅಂತಂದರೆ ಅದಕ್ಕಾಗಿ ಇದೇನಪ್ಪ ಅಂದರೆ 13 L = 13 ಸೆಂಟಿಮೀಟರ್. ಆಟಿಕೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಈಗ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ 3 ಅವ. ಇಲ್ಲಿ 3 ಪ್ಲಸ್ ಮಾಡ್ಕೋಬೇಕು. ಯಾವ್ಯಾವಪ್ಪ ಅಂತಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಎಲ್ಲಾದರೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಟೋಟಲ್ ವಿಸ್ತೀರ್ಣ ಕೇಳಿದ್ರಂದ್ರೆ ಎಲ್ಲದ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡ್ಕೋರಿ. ಯಾವುದೇ ಆಟಿಕೆ ಸಾಮಾನ್ಯಕ್ಕೆಲ್ಲ ಏನಕ್ಕೆ ರೆಡಿ ಮಾಡ್ಕೊಂಬಲಾಗ ಏನು ಜೋಡಿಸಿರ್ತಾರಲ್ಲ ಅವೆಲ್ಲ ಪ್ಲಸ್ ಮಾಡಬೇಕು. ಅವಾಗ ನಮಗೆ ಏನಿರ್ತದಂದರೆ ಟೋಟಲ್ ಸಿಕ್ಬಿಡ್ತದೆ. ಓಸು 3 ಪ್ಲಸ್ ಮಾಡ್ಕೋಬೇಕು. 3 ಪ್ಲಸ್ ಮಾಡ್ಕೋಬೇಕಾದ್ರೆ ಶಂಕುನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದ ಫಾರ್ಮುಲಾ ಗೊತ್ತಿರಬೇಕು ನೀವು. πr_l ಅಂತೇಳಿ. ಸಿಲಿಂಡರ್ ಪಾರ್ಶ್ವ ಮೇಲೆ 2πr_h ಅದ. ಅದು ಅರ್ಧ ಗೋಳದ ಪಾರ್ಶ್ವ ಮೇಲೆ 2πr² ಅದ. ನೆನಪಿಲ್ಲ, ಅರ್ಧ ಗೋಳದ 2πr². ಅದಕ್ಕಾಗಿ ಏನಪ್ಪ ಅಂತಂದರೆ 3ರದಾಗಿ ಕಾಮನ್ ಇರ್ತಕ್ಕಂಥದ್ದು ಯಾವುದನ್ನು ನೋಡಬೇಕು. 3ರಲ್ಲಿ ಇರ್ತಕ್ಕಂಥದ್ದು πr ಕಾಮನ್ ಅದ. ಇಲ್ಲಿ ಎಲ್ಲ ಬರೀಕೋರಿ 2h ಬರ್ಕೋರಿ ಪ್ಲಸ್ ಇಲ್ಲೇನದ ಅಂದರೆ 2r. πr ಒಂದು r ಹೊರಗೆ ಹೋದರೆ ಒಂದು r ಉಳಿತದೆ. ಹೌದಾ ಈಗ 22/7 ಇಂಟು r ವ್ಯಾಲ್ಯೂ ಏನಂದ್ರೆ 5 ಅದ. L ವ್ಯಾಲ್ಯೂ 13 ಅದ. 2 ಹಾಗೆ ಬರ್ಕೋರಿ. h ವ್ಯಾಲ್ಯೂ 20 ಅದ. 2 ಪ್ಲಸ್ ಹಾಗೆ ಬರ್ದು 2 ಬರ್ದು r ವ್ಯಾಲ್ಯೂ 5 ಅದ. ಹೌದಾ ಎಷ್ಟು ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಿದೆವು. ಸಬ್ಸ್ಟಿಟ್ಯೂಟ್ ಆದ ನಂತರ ಏನು ಮಾಡ್ಬೇಕಂತಂದರೆ ಏನು ಮಾಡಬೇಕು ಅಂದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಈಗ ನೋಡಿರಿ 13 40 + 10 ಅಂತ ವ್ಯಾಲ್ಯೂ ಅಷ್ಟರದ್ದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆವು. ಈಗ ಏನು ಮಾಡ್ಬೇಕಂದ್ರೆ ಎಲ್ಲ ಪ್ಲಸ್ ಮಾಡ್ಕೋರಿ. 7 1 7 9 63 ಎಲ್ಲ 3 ಪ್ಲಸ್ ಮಾಡಿದ್ರೆ 63 ಆಯಿತು. ಈಗ 11 9 99 0 ಆಸ್ಟೀಸ್ ಬರೀರಿ. ಈಗ 990 ಸೆಂಟಿಮೀಟರ್ ಸ್ಕ್ವಯರ್. ಇದು ಪೂರ್ಣ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗಬೇಕಾಯ್ತಂದ್ರೆ ಆಟಿಕೆಗಳು ಯಾವುದರಿಂದ ಜೋಡಣೆ ಆಗಿರ್ತದೆ ಫಸ್ಟ್ ಅದ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಫಾರ್ಮುಲಾ ಗೊತ್ತಿದ್ದರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಂಥ ಪ್ರಾಬ್ಲಮ್ ಯಾವುದೇ ಇರಲಿಕ್ಕೆ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಏನು ಗೊತ್ತಿರಬೇಕು ಅಂದ್ರೆ ಜಸ್ಟ್ ಒಂದು ಸಿಲಿಂಡ್ರ, ಶಂಕು ಮತ್ತು ಅರ್ಧ ಗೋಳ. ಹೌದಾ ಇಷ್ಟೆಲ್ಲ ಗೊತ್ತಿರಬೇಕು ನಿಮಗೆ. ಅದ್ರ ಫಾರ್ಮುಲಾ ಮೇನಾಗಿ ಗೊತ್ತಿತ್ತಂತಂದರೆ ಜಸ್ಟ್ ನಾವೆಲ್ಲ ಪ್ಲಸ್ ಮಾಡ್ಕೋತ ಹೋಗ್ಬೇಕು. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಯಾವುದ್ರ ಬಗ್ಗೆ ಕೇಳಿರ್ತಾರೋ ಅದ್ರ ಬಗ್ಗೆ ಕರೆಕ್ಟಾಗಿ ನಿಮಗೆ ಗೊತ್ತಿರಲಿ ಅಂದಾಗ ನಮಗೆ ಏನಪ್ಪ ಅಂದರೆ ಸಾಲ್ವ್ ಮಾಡೋಕ್ಕೆ ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿರಿ. ಕ್ವಶನ್ ನಂಬರ್ 20ನೇದು ನೋಡಿರಿ. ಎ ಸಿಲಿಂಡರ್ ಈಸ್ 3 meter ಹೈ ಆ್ಯಂಡ್ ದ ಸರ್ಕಂಫರೆನ್ಸ್ ಆಫ್ ಇಟ್ಸ್ ಬೇಸ್ ಈಸ್ 22 meter. ಫೈಂಡ್ ಇಟ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದಾರೆ. ಹೌದಾ ಇಂಗ್ಲೀಷ್. ಕನ್ನಡದಾಗ ನೋಡಿರಿ. ಒಂದು ಸಿಲಿಂಡರ್ 3 ಮೀಟರ್ ಎತ್ತರವನ್ನು 3 ಮೀಟರ್ ಎತ್ತರವನ್ನು ಹೊಂದಿದೆ ಮತ್ತು ಅದರ ಪಾದದ ಸುತ್ತಳತೆ ಕೊಟ್ಟರೆ 22 ಮೀಟರ್. ಹಾಗಾದರೆ ಆ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳ್ಯಾರ. ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತದ LSA ಅಂತೇಳಿ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತಂದಂಗೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕಂಡುಹಿಡಿದ ಫಾರ್ಮುಲಾ ಗೊತ್ತದ. ವಕ್ರ ಮೇಲ್ಮೈ ವಿಸ್ತೀರ್ಣ 2πr_h ಸಿಲಿಂಡರ್ದು ಗೊತ್ತದ. ಇಲ್ಲಿ ನಮಗೇನು ಕೊಟ್ಟರು ಅಂದರೆ ಪಾದದ ಸುತ್ತಳತೆ ಅಂತ ಕೊಟ್ಟರು. ಪಾದದ ಸುತ್ತಳತೆ, ಪಾದ ಅಂತಂದ್ರೆ ನೋಡ್ರಿ ಇದು ಪಾದದ ಸುತ್ತಳತೆ 2πr ಅದ.
ಹೌದಾ. ಪಾದದ ಸುತ್ತಳತೆ 2πr ವ್ಯಾಲ್ಯೂ ನಮ್ಗೆ 22 ಅಂತ ಗೊತ್ತಾಯಿತು, ಅವರೇ ಕೊಟ್ಟಾರ. ಈಗ ವಕ್ರ ಮೇಲೆ ಒಬ್ಬರ ಹೈಟು ಗೊತ್ತದ, ಆ ಹೈಟ್ನು ಅವರೇ ಕೊಟ್ಟಾರ. 2πr ವ್ಯಾಲ್ಯೂ ಗೊತ್ತದ, ನಮ್ಗೆ ಎಚ್ ವ್ಯಾಲ್ಯೂ ಗೊತ್ತದ. 2πr ಹೌದಾ. 2πr ಅಂತಂದರೆ ಇಲ್ಲಿ ಪೈ ಆರ್ ಅವ, ಇಲ್ಲಿ ಎಷ್ಟು ಸರ್ಕಲ್ ಅವ, ಇಲ್ಲಿ ಇಲ್ಲೊಂದದ ಇಲ್ಲೊಂದದ, ಎಷ್ಟು ಅದವು 2 ಅದು, ಅದಕ್ಕೆ 2πr ಆಯಿತು. ಹೌದಾ. 2πr ಎರಡರದ್ದು ವ್ಯಾಲ್ಯೂ ಕೊಟ್ಟರೆ 22 ಮೀಟ್ರ್ ಅಂತೇಳಿ, ಅದ್ರ ವಿಸ್ತೀರ್ಣ ಕೊಟ್ಟಂಗೆ ನಮಗೆ. ಈಗ ಹೈಟ್ ಗೊತ್ತದ ಇದ್ರದ್ದು ನೋಡಿ 3 ಅದ, ಅದಕ್ಕೆ 22 × 3 ಮಾಡಿಬಿಡ್ರಿ 66 ಮೀಟ್ರ್ ಸ್ಕ್ವೇರ್ ಆಗಿಬಿಡ್ತದೆ. ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಒಂದು ಸಿಲಿಂಡ್ರದ್ದು. ಹೌದಾ. ಅಲ್ಲಿ ಏನಪ್ಪ ಅಂತಂದರೆ ನೀವು ಕರೆಕ್ಟಾಗಿ ನೆನ್ಪಿಡೋ ಎತ್ತರ ಕೊಟ್ಟಿರ್ತಾರೆ, ಅದರ ಪಾದದ ಸುತ್ತಳತೆ ಅಂತಂದಾಗ 2πr ಬರ್ಕೊಡ್ರಿ, ಪಾದದ ಸುತ್ತಳತೆ ಅಂತ ಕೊಟ್ಟಾಗ. ಹೌದಾ. ಆವಾಗ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು ಸೂತ್ರ ಗೊತ್ತಿರಬೇಕು ನಿಮಗೆ. ಆವಾಗ ಡೈರೆಕ್ಟಾಗಿ ನಾವು ಸರ್ಟ್ ಔಟ್ ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ. ಓಕೆ, ಎಷ್ಟು ಆಗಿತ್ತು ಇವತ್ತಿಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೂ ಯಾರು ಇಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸದಾ ನೋಟಿಫೈ ಆಗಿರ್ಬೇಕಂತಂದರೆ ಕಂಪಲ್ಸರಿಯಾಗಿ ಏನಪ್ಪ ಅಂದರೆ ಕ್ಲಿಕ್ ಮಾಡ್ಕೊರಿ. ಹೌದಾ. ಯಾಕಪ್ಪ ಅಂದರೆ ನಾವು ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರ್ತದೆ. ಹೌದಾ. ಅದೇ ಮತ್ತೇನಪ್ಪ ಅಂದರೆ ಹೊಸ ಹೊಸ ವಿಡಿಯೋಗಳನ್ನು ನೋಡೋಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.